ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಸ್ಯಾಟರ್ಡೇ ಈವ್ನಿಂಗಿಂದ ಈ ಬ್ಲಾಗ್ನ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವಾಗ ಈವ್ನಿಂಗ್ 5:30 ಆಗಿದೆ. ಸೊ ಇವಾಗ ನಾವು ಆಂಜನೇಯ ಟೆಂಪಲ್ಗೆ ಹೋಗೋಣ ಅಂತ ರೆಡಿ ಆಗಿದ್ದೀವಿ. ನಾನು ನಮ್ಮ ಪಾಪು ನಮ್ಮ ಚಂದನ ಇವಾಗ ಹೋಗ್ತಾ ಇದ್ದೀವಿ. ನೋಡಿ, ನಮ್ಮ ಪಾಪು ಆಲ್ರೆಡಿ ರೆಡಿ ಆಗಿದ್ದಾಳೆ. ನಮ್ಮ ಚಂದನ ಇವಾಗ ಇನ್ನೂ ರೆಡಿ ಆಗ್ತಿದ್ದಾಳೆ. ನಾನು ನಮ್ಮ ಪಾಪು ರೆಡಿ ಆಗಿದ್ದೀವಿ. ಸೊ ಇವತ್ತು ಟೆಂಪಲ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಇವಾಗ Hi guys. Hi guys. Hi guys. Hi guys. Hi guys. Good evening. Good evening. ನೀನು ಪೋಸ್ ಕೊಡಕ್ಕೆ ಫೋಟೋ ತೆಗಿತೀವಾ? ಒಂದೆರಡು ಫೋಟೋ ತೆಗೋಣ ಬಾ ಇಲ್ಲಿ ಅಟ್ಲೀಸ್ಟ್. ಸೊ ಫ್ರೆಂಡ್ಸ್, ಸಿಂಪಲ್ಲಾಗಿ ಸ್ವಲ್ಪ ಫೋಟೋಸ್ನ ತೊಗೊಂಡ್ವಿ. ಸೊ ಸನ್ಸೆಟ್ ಆಗ್ತಾಯಿತ್ತಲ್ಲ, ಸೊ ಹೀಗಾಗಿ ಸ್ವಲ್ಪ ಚೆನ್ನಾಗಿ ಅನಿಸ್ತಿತ್ತು ವೆದರು. ಸೊ ಒಂದು ಸ್ವಲ್ಪ ಹೊತ್ತು ಫೋಟೋಸ್ನ ತೊಗೊಂಡಿದ್ದೀವಿ. ಸೊ ಯಾವಾಗಲೂ ಇಲ್ಲಿ ಬಂದಾಗ ನಾವು ಸ್ವಲ್ಪ ಡಿಫ್ರೆಂಟಾಗಿ ಫೋಟೋಸ್ಗಳನ್ನ ತೊಗೊಳ್ತಾ ಇರ್ತೀವಿ. ತುಂಬ ದಿನ ಆಗಿತ್ತು ಫೋಟೋಸ್ ತೊಗೊಂಡಿರಲಿಲ್ಲ, ಜಸ್ಟ್ ವೀಡಿಯೋಸ್ ಮಾತ್ರ ಮಾಡ್ತಾಯಿದ್ವಿ. ಸೊ ನಾನು ನಮ್ಮ ಪಾಪು ಇಬ್ಬರೂ ಫೋಟೋಸ್ನ ತೊಗೊಂಡ್ವಿ. ನಮ್ಮ ಚಂದನ ತೊಗೊಳ್ಳಿಲ್ಲ ಫೋಟೋಸು, ಅವಳಿಗೆ ಯಾಕೋ ಇಂಟ್ರೆಸ್ಟ್ ಇಲ್ಲ ಅಂದ್ಲು. ಸೊ ನಾನು ನಮ್ಮ ಪಾಪು ಫೋಟೋಸ್ನ ತೊಗೊಂಡ್ವಿ. ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ. ಹಿಂದ್ಗಡೆ ಸನ್ಸೆಟ್ ಆಗ್ತಾಯಿತ್ತು. ಸೊ ಅದ್ರ ಹಿಂದೆ ನಾವು ನಿಂತ್ಕೊಂಡಿರೋದ್ರಿಂದ, ಅದ್ರ ಮುಂದೆ ನಾವು ನಿಂತ್ಕೊಂಡಿರೋದ್ರಿಂದ ತುಂಬಾ ಚೆನ್ನಾಗಿ ಬಂದಿದೆ. ಸೊ ಫ್ರೆಂಡ್ಸ್, ಇವಾಗ ಆಗಲೇ 6:30 ಆಗ್ತಾ ಬಂತು. ಸೊ ಇವತ್ತು ಸುಮ್ಮನೆ ಒಂದಷ್ಟು ಈ ಕಡೆ ಒಂದು ರೌಂಡ್ ಹೋಗ್ಬಿಟ್ಟು ಬಂದು ಜಸ್ಟ್ ಸ್ವಲ್ಪ ಫೋಟೋಸ್ ತೊಗೊಂಡ್ವಿ ಇವತ್ತು. ಸೊ ಫ್ರೆಂಡ್ಸ್, ಹಾಗೆ ಇವತ್ತು ನಾನು ಗಾಡಿ ವಾಶ್ ಮಾಡಬೇಕು ಅಥವಾ ಮಾಡಿಸ್ಬೇಕು, ಆಚೆಗಡೆ ನೋಡಬೇಕು. ಸ್ವಲ್ಪ ಗಾಡಿ ತುಂಬಾ ಗಲೀಜಾಗ್ಬಿಟ್ಟಿದೆ. ಮೊನ್ನೆಯಿಂದ ಅನ್ಕೊತಾ ಇದ್ದೀನಿ ಗಾಡಿ ವಾಶ್ ಮಾಡಿಸ್ಬೇಕು ಅಂತ. ನೋಡಬೇಕು ಇವತ್ತು ಓಪನ್ ಇರುತ್ತಾ ಹೇಗೆ ಅಂತ ಚೆಕ್ ಮಾಡಬೇಕು. ಆ್ಯಂಡ್ ಹಾಗೆ ಸೊ ಆಂಜನೇಯ ಟೆಂಪಲ್ಗೆ ಹೋಗಿ ಇವತ್ತು ಮತ್ತೆ ರಾಯರ ಮಠಕ್ಕೆ ಹೋಗಬೇಕು ಅಂತ ಮನೆಗೆ ಹೋಗೋದು ಇವತ್ತು. ಸೊ ಫ್ರೆಂಡ್ಸ್, ಇಷ್ಟಿರುತ್ತೆ ಇವತ್ತು ಸ್ಯಾಟರ್ಡೆ. ಟೆಂಪಲ್ಗೆ ಹೋಗ್ಬಿಟ್ಟು ಮನೆಗೆ ಹೋಗೋದು. ಬೆಳಗ್ಗೆಯಿಂದ ಇವತ್ತು ನಮಗೆ ಕರೆಂಟೇ ಇರಲಿಲ್ಲ. ಈವ್ನಿಂಗೇ ಬಂದಿದ್ದು. ಬೆಳಗ್ಗೆ 11-10 ಹೋಗಿದ್ದು ಕರೆಂಟು. ಈವ್ನಿಂಗೇ ಬಂದಿದ್ದು. ಸೊ ಅದಕ್ಕಾಗಿ ಆ್ಯಂಡ್ ಹಾಗೆ ಫ್ರೆಂಡ್ಸ್, ಇವಾಗ ಇಲ್ಲಿ ನಾವು ಗಾಡಿ ವಾಶ್ ಮಾಡೋಕ್ಕೆ ಕೊಟ್ಟಿದ್ದೀವಿ. ಸೊ ಗಾಡಿನ ವಾಶ್ ಮಾಡ್ತಾ ಇದ್ದಾರೆ. ತುಂಬ ದಿನ ಆಗೋಗ್ಬಿಟ್ಟಿತ್ತು, ಸಿಕ್ಕಾಪಟ್ಟೆ ಧೂಳು ಹಿಡಿದೋಗ್ಬಿಟ್ಟಿತ್ತು. ನಾನು ಇಷ್ಟು ವರ್ಸ್ಟಾಗಿ ಗಾಡಿನ ಇಟ್ಕೊಂಡಿದ್ದು ಇದೇ ಫಸ್ಟ್ ಟೈಮು. ನಾನು ಯಾವಾಗಲೂ ಗಾಡಿನ ವಾಶ್ ಮಾಡ್ತಾ ಇರ್ತೀನಿ, ಇಲ್ಲ ಮಾಡಿಸ್ತಾ ಇರ್ತೀನಿ. ಮಾಡಿಸಲ್ಲ, ಬೇರೆ ಕಡೆ ದುಡ್ಡು ಕೊಟ್ಟು ಮನೆ ಹತ್ರನೇ ನಾವು ವಾಶ್ ಮಾಡೋದು, ಯಾವಾಗಲೂ ಕ್ಲೀನ್ ಮಾಡ್ಕೊಳ್ಳೋದು. ಸೊ ಈ ಸತಿ ಅಂತೂ ಆಚೆಗಡೆ ಕೊಟ್ಟು ಮಾಡಿಸ್ತಾ ಇದ್ದೀವಿ ಅಂತಂದರೆ ಅಷ್ಟು ಗಲೀಜಾಗಿಬಿಟ್ಟಿತ್ತು. ಇಷ್ಟು ವರ್ಸ್ಟಾಗಿ ನಾನು ಇದೇ ಫಸ್ಟ್ ಟೈಮು ಗಾಡಿನ ಇಟ್ಕೊಂಡಿದ್ದು. ನೋಡೋಕ್ಕೆ ಆಗ್ತಾ ಇರಲಿಲ್ಲ. ಇವತ್ತು ನಾಳೆ ಅಂದ್ಕೊಂಡು ವಾಶ್ ಮಾಡ್ಸೋಕ್ಕೆ ಆಗಿರಲಿಲ್ಲ. ಸೊ ಇವಾಗ ಗಾಡಿನ ವಾಶ್ ಮಾಡೋಕ್ಕೆ ಕೊಟ್ಟಿದ್ದೀವಿ. ನೀಟಾಗಿ ವಾಶ್ ಮಾಡಿ ಕೊಟ್ಟಿದ್ದಾರೆ. ಆ್ಯಂಡ್ ಹಾಗೆ ಇಲ್ಲಿ ಗಾಡಿ ವಾಶ್ನ ಮುಗಿಸ್ಕೊಂಡು ಆಂಜನೇಯ ಟೆಂಪಲ್ಗೆ ಬಂದಿದ್ದೀವಿ ಹೇಳ್ದಾಗೆ. ಸೊ ಇಲ್ಲಿ ಯಂತ್ರನ ಕಟ್ಟಿಸ್ಕೊಳ್ಳೋಣ ಇವತ್ತು ಅಂತ ಅಂದ್ಕೊಂಡಿದ್ದೀನಿ. ಸೊ ಯಂತ್ರಕ್ಕೆ ರಶೀದಿ ತೊಗೊಂಡಿದ್ದೀನಿ. ಸೊ ನಾನೇ ಕಟ್ಟಿಸ್ಕೋಬೇಕಾಗಿತ್ತು. ನನಗೆ ಸ್ವಲ್ಪ ಯಾಕೋ ಈ ನಡುವೆ ತಲೆನೋವು, ಸಿಕ್ಕಾಪಟ್ಟೆ ತಲೆನೋವು ಮತ್ತು ನಿದ್ದೆ ಬರ್ತಾಯಿಲ್ಲ. ಸೊ ಹೀಗಾಗಿ ನಾನು ಯಂತ್ರನ ಕಟ್ಟಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಜಾಸ್ತಿ ದೃಷ್ಟಿಯಾಗಿದೆ ಅಂತ ಅನಿಸುತ್ತೆ, ಗೊತ್ತಿಲ್ಲ. ಸೊ ಹೀಗಾಗಿ ನಾನೇ ಯಂತ್ರನ ಕಟ್ಟಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್, ಇವಾಗಷ್ಟೇ ಮನೆಗೆ ಬಂದ್ವಿ. ಸೊ ಗಾಡಿಯೆಲ್ಲ ವಾಶ್ ಮಾಡಿಸಿದ್ದಾಯಿತು. ಸೊ ಗಾಡಿಯೆಲ್ಲ ವಾಶ್ ಮಾಡಿಸಿದ್ದು ಮನೆಗೆ ಬಂದ್ವಿ ಇವಾಗ. ಆ್ಯಂಡ್ ಸ್ವಲ್ಪ ಐಟಮ್ಸ್ಗಳನ್ನ ತೊಗೊಂಡು ಬಂದಿದ್ದೀವಿ. ಆ್ಯಂಡ್ ಇವತ್ತು ನಮ್ಮ ಪಾಪಗೆ ಲಾಲಿಪಾಪ್ ಕೊಡಿಸಿದ್ದೀನಿ ನಾನು. ಇದೇ ಫಸ್ಟ್ ಟೈಮ್ ಅವಳು ಲಾಲಿಪಾಪ್ ಕೊಡಿಸಿರೋದು. ತಿಂತಾಳ ಇಲ್ವೋ ಗೊತ್ತಿಲ್ಲ, ನೋಡೋಣ ತಿಂತಾಳ, ಏನು ಮಾಡ್ತಾಳೆ ಅಂತ. ಇಂಥದ್ದು ಯಾರಿಗೆ ಲಾಲಿಪಾಪು ತಿನ್ನು? ಚೆನ್ನಾಗಿದೆಯಾ? ಏನದು ಜಾಸ್ತಿ ತಿನ್ನಬಾರ್ದಾದ್ರೆ ಸ್ವಲ್ಪ ಅಷ್ಟೇ, ಸ್ವಲ್ಪ ತಿಂದ್ಬಿಟ್ಟು ಕೊಟ್ಬಿಡ್ಬೇಕು. ಚೆನ್ನಾಗಿದೆಯಾ? ಹೆಂಗಿದೆ ಇತ್ತು? ಚೆನ್ನಾಗಿಲ್ವಾ? ಹೆಂಗಿದೆ? ಸೂಪರ್ ಇದೆಯಾ? ಜಾಸ್ತಿ ತಿನ್ನಬಾರ್ದು,
ಸ್ವಲ್ಪ ಅಷ್ಟೇ ತಿನ್ನಬೇಕು. ಓಕೆನಾ? ಅಲ್ಲಿ ಅಂಗಡಿ ಹತ್ರ ಒಂದು ಪಾಪು ತಗೊಳ್ತಾ ಇತ್ತು. ಇವಳು ಅದನ್ನು ಚಾಕ್ಲೇಟ್ ಅಂದ್ಕೊಂಡು ಕೊಡ್ಸು ಅಂತ ಕೇಳಿದ್ಲು. ಸೊ ಅದಕ್ಕೋಸ್ಕರನೇ ಅವಳಿಗೆ ಕೊಡಿಸಿದ್ದು. ತಿಂತಾಳೆ, ನೋಡಿ ತಿಂತಾ ಇದ್ದಾಳೆ. ಇನ್ನು ಸ್ವಲ್ಪ ಹಂಗೆ ಇಷ್ಟು ಟೇಸ್ಟ್ ಮಾಡ್ತಾ ಇದ್ದಾಳೆ. ಯಾವುದೋ ಒಂದು ಪಾಪು ತಗೋ. ಸೊ ಅದಕ್ಕೆ ಇವಳಿಗೊಂದು ಸ್ವಲ್ಪ ನೋಡೋಣ ಕೊಡ್ಸೋಣ ಅಂತ ರೂಢಿ ಮಾಡಿದೆ. ಬಟ್ ಜಾಸ್ತಿ ಕೊಡಲ್ಲ, ಇದೆಲ್ಲ ಅಷ್ಟು ಒಳ್ಳೇದಲ್ಲ. ಜಸ್ಟ್ ಒಂದು ಸ್ವಲ್ಪ ಅಷ್ಟೇ ತಿಂದ್ಬಿಟ್ಟು ಬಿಸಾಕ್ಬಿಡ್ಲಿ ಅಂತ ಅಷ್ಟೇ, ಏನಿಲ್ಲ. ಸ್ವಲ್ಪ ಅಷ್ಟೇ ಟೇಸ್ಟ್ ಮಾಡಿ ನೈಸಾಗಿ ಕಿತ್ಕೊಂಡ್ಬಿಡೋದು ಅವಳ ಹತ್ರ. ಜಾಸ್ತಿ ತಿನ್ನಬಾರ್ದು, ಓಕೆನಾ? ಕೊಡಲ್ಲ ಕೊಡಲ್ಲ ನೈಸಾಗಿ ಕಿತ್ಕೊಂಡ್ಬಿಡು. ಆಮೇಲೆ ಇವಾಗ ಹಂಗೆ ಕೇಳಿದ್ರೆ ಕೊಡಲ್ಲ ಅವಳು. ಏನದು ಜಾಸ್ತಿ ತಿನ್ಬಾರ್ದು, ಕೊಟ್ಬಿಡು. ಜಾಸ್ತಿ ತಿನ್ಬಾರ್ದು. ಇನ್ನು ರೂಢಿ ಮಾಡ್ಕೊಂಡ್ಬಿಟ್ಲು. ಸಾಕು ಕಣೋ, ಸಾಕು. ಸ್ವಲ್ಪ 2 ಬಾಕ್ಸ್ಗಳು ತೊಗೊಂಡಿದ್ದು ಅಷ್ಟೇ. ಈ ಬಾಕ್ಸ್ ಬಂದು ನಮ್ಮ ಚಂದನಂಗೇನೋ ಟಿಫನ್ ಬಾಕ್ಸ್ ಅಂತ ತೊಗೊಂಡಿದ್ದಾಳೆ. ಟಪ್ಪರ್ ವೇರ್ ಬಾಕ್ಸ್ ಥರ ಇದು. ಆ್ಯಂಡ್ ಇದು ಬಂದುಬಿಟ್ಟು ಟ್ಯಾಪ್ಗೆ, ಸಿಂಕ್ಗೆ ಟ್ಯಾಪ್ಗೆ ಅಂತ. ಆ್ಯಂಡ್ ಈ ಬಾಕ್ಸ್ ಏನಕ್ಕಪ್ಪ ತೊಗೊಂಡಿದ್ದು ಅಂತಂದರೆ, ಆ್ಯಂಡ್ ಇದು ಈ ಕೆಲಾಕ್ಸ್ನ ಬುಕ್ ಮಾಡ್ಕೊಂಡಿದ್ವಿ. ಸೊ ಅದಕ್ಕೆ ಇದನ್ನೆಲ್ಲ ಇದರಲ್ಲಿ ಹಾಕ್ಬಿಟ್ಟು ಇಡೋಣ ಅಂತ ಅಂದ್ಬಿಟ್ಟು ಈ ಒಂದು ಬಾಕ್ಸ್ನ ತೊಗೊಂಡಿದ್ವಿ. ಈ ಥರ ಒಂದು 3-4 ಬಾಕ್ಸ್ ತೊಗೊಂಡ್ಬಿಟ್ಟಿದ್ದೀವಿ ಅವಲಕ್ಕಿ ಅದು ಇದೆಲ್ಲ ಹಾಕೋಕ್ಕೆ. ಇದು 3ನೇ ಬಾಕ್ಸು ನಮ್ಮ ಮನೇಲಿ ಈ ಥರ. ಆ್ಯಂಡ್ ಇದು ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟು ನನ್ನ ಟೈಮ್ ಮಾಡ್ಕೊಳಕ್ಕಾಗಲ್ಲ. ಸೊ ಇದನ್ನು ಸ್ವಲ್ಪ ತಿನ್ಬೋದು, ಹೊಟ್ಟೆ ತುಂಬತ್ತೆ ಲೈಟಾಗಿ, ಗ್ಯಾಸ್ಟ್ರಿಕ್ ಎಲ್ಲ ಏನಾಗಲ್ಲ ಅಂದ್ಬಿಟ್ಟು ಇದನ್ನು ತೊಗೊಂಡಿರೋವಂಥದ್ದು. ಇದನ್ನು ಈ ಬಾಕ್ಸಲ್ಲಿ ಸ್ಟೋರ್ ಮಾಡಿಡೋಕ್ಕೆ ಅಂತ ಇದಿಷ್ಟು ತೊಗೊಂಡು ಬಂದಿದ್ದಷ್ಟೇ ಇತ್ತು. ಜಾಸ್ತಿ ತಿನ್ಬಾರ್ದದು, ಸುಮ್ಮನೆ ಒಂದು ಸ್ವಲ್ಪ ಕೊಡ್ಸಿದ್ರು ಅದೇ ರೂಢಿ ಮಾಡ್ಕೋಬೇಡ. ಕೊಟ್ಬಿಡೋದು ಬೇಡ, ಜಾಸ್ತಿ ತಿನ್ಬಾರ್ದು, ಒಳ್ಳೇದಲ್ಲ ಅದು. ಕೊಟ್ಬಿಡು ಬಂಗಾರಿ. ಕೊಡಲ್ಲ ಇವಾಗ, ನೈಸಾಗಿ ಇಸ್ಕೋಬೇಕು ಅವಳ ಹತ್ರ. ಜಾಸ್ತಿ ತಿನ್ಬಾರ್ದು ಚಿನ್ನಮ್ಮ, ಕೊಟ್ಬಿಡು ಚಿನ್ನಮ್ಮ. ಜಾಸ್ತಿ ತಿನ್ಬಾರ್ದು, ಅದು ಒಳ್ಳೇದಲ್ಲ, ಕೊಡು. ಕೊಡಲ್ಲ ಅವಳು, ನಾವೇ ಕೊಡಿಸ್ಬಾರ್ದಾಗಿತ್ತು, ಕೊಡಿಸ್ಬಿಟ್ಟಿದ್ದೀವಿ. ಇವಾಗ ನೈಸಾಗಿ ವಾಪಸ್ ಕಿತ್ಕೋಬೇಕು ಅವಳ ಹತ್ರ. ಆ್ಯಂಡ್ ಇನ್ನೊಂದೇನೆಂದರೆ, ಈ ಥರ ಚಾಕ್ಲೇಟ್ಸು, ಈ ಜಾಸ್ತಿ ಓವರಾಗಿ ಬಿಸ್ಕೆಟ್ಸ್ ಕೊಡೋದು, ಈ ಥರ ಲಾಲಿಪಾಪ್ ಕೊಡಿಸೋದೆಲ್ಲ ಒಳ್ಳೇದಲ್ಲ, ಮಕ್ಕಳಿಗೆ ಹೆಲ್ತ್ಗೆ ಒಳ್ಳೇದಲ್ಲ. ಬಟ್ ಅಲ್ಲಿ ಇವಳು ಯಾವುದೋ ಒಂದು ಮಗು ತೊಗೋತಿತ್ತು ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದು ಅಂತ ಸ್ವಲ್ಪ ಹಂಗೆ ಟೇಸ್ಟ್ಗೆ ಅಂತ ಕೊಡಿಸಿರೋದು. ಬಟ್ ಅವಳ ಹತ್ರ ಕಿತ್ಕೊಂಡ್ಬಿಡ್ತೀನಿ ಇವಾಗ. ಯಾರೋ ಅಷ್ಟೇ, ಯಾರು ಮಕ್ಳಿಗೆ ಇದೆಲ್ಲ ಕೊಡಿಸ್ಬಿಡಿ, ಇದು ಹೆಲ್ತ್ಗೆ ಒಳ್ಳೇದಲ್ಲ. ಇದು ತುಂಬ ಶುಗರ್ ಎಲ್ಲ ಜಾಸ್ತಿ ಇರುತ್ತೆ ಅದರಲ್ಲಿ. ಕೊಡೋ ಇತ್ತ ಅದು, ಅದರಲ್ಲಿ ಹುಳ ಇರುತ್ತೆ, ಹುಳ ಬೊವ್ವ ಇರುತ್ತೆ, ಬಿಚ್ಚೋಕ್ಬಿಡು ಮಮ್ಮಿ. ಕೊಟ್ಬಿಡು ಚಂದನ, ಕೊಟ್ಬಿಡು ಬಂಗಾರು. ಕೊಡಲ್ಲ ಅವಳು, ನೈಸಾಗೆ ಕಿತ್ಕೋಬೇಕು, ಯಾಮರ್ಸ್ಬಿಟ್ಟು ಅವಳ ಹತ್ರ ಕಿತ್ಕೋಬೇಕು ಇವಾಗ. ಸೊ ಫ್ರೆಂಡ್ಸ್, ಇವಾಗ ಇನ್ನೇನು ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ನಾನು ಸ್ವಲ್ಪ ಇವಾಗ ಅಡುಗೆಗೆ ಪ್ರಿಪೇರ್ ಮಾಡ್ಕೋಬೇಕು. ಸೊ ನಾಳೆ ಸಂಡೇ ಸುಮ್ಮನೆ ಆ್ಯಸ್ ಯೂಶುವಲ್ ವಾಕಿಂಗ್ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್, ಫೈನಲಿ ವಾಪಸ್ ಕೊಟ್ಬಿಟ್ಲು ಅವಳಷ್ಟೇ. ಒಂದು 2 ಸತಿ ಹಿಂಗೆ ನಾಲ್ಗೆಗೆ ಟೆಸ್ಟ್ ಮಾಡ್ಕೊಂಬಿಟ್ಟು ಅಷ್ಟೇ ವಾಪಸ್ ಕೊಟ್ಬಿಟ್ಲು. ಇವಾಗ ಅದನ್ನು ಯಾಮರ್ಸ್ಬಿಟ್ಟು ಅದನ್ನು ಇದು ಮಾಡಿಬಿಡು, ನೀನು ಥ್ರೋ ಮಾಡಿಬಿಡು ಸಾಕು. ಬೇಕಾದರೆ ನೀನು ತಿನ್ಕೋ, ಆಯಿತಾ? ಅಷ್ಟೇ ಅನ್ಸದೆ. ಹೇಳ್ದಂಗೆ ನಾಳೆ ಸಂಡೇಸು ಮನೇಲಿರೋಕ್ಕೆ ಬೇಜಾರಾಗತ್ತೆ. ಸುಮ್ಮನೆ ಒಂದು ರೌಂಡ್ ಹೋಗ್ಬಿಟ್ಟು ಏನಾದರೂ ಪಾನಿಪುರಿ ತಿನ್ಕೊಳ್ಳೋದು ಬರೋದು ಅಷ್ಟೇ. ಒಂದು ರೌಂಡ್ ವಾಕಿಂಗ್ ಹೋಗಿ ರಾಯಮಠಕ್ಕೆ ಹೋಗಿ ಬರೋದಷ್ಟೇ. ಸೊ ಇನ್ನೇನು ಅಡುಗೆ ಪ್ರಿಪೇರ್ ಮಾಡ್ಕೋಬೇಕು. ಏನೇ ಮಾಡ್ತಿದ್ದೀಯ ನೀನು? ನೋಡಿ, ಇಲ್ಲಿ ಮಿಕ್ಸರ್ ಪ್ಯಾಕೆಟ್ ಹಿಡ್ಕೊಂಡು, ಆ ಡಬ್ಬ ಹಿಡ್ಕೊಂಡು ಏನಾದರೂ ಹೊಸದು ತೊಗೊಬಂದ್ಬಿಟ್ರೆ ಸಾಕು, ಈ ಥರ ಹಿಡ್ಕೊಂಡು ಓಡಾಡ್ತಾ ಇರೋದು. ಏನು ಮಾಡ್ತಾಯಿದ್ದೀಯ ನೀನು? ಹಾಂ, ಏನಂಗಂದ್ರೆ ಹೊಡಿಲದು, ಕೊಡಿಲ್ಲ, ಲಿಡಲ್ಲಿ ಲಿಡು. ಏನು ಹೋಗು, ಹೋಗು ಅಂತೆ. ಲಿಡು ಬಂಗಾರ. ಚಲ್ತಿಯ ಮನೆಯೆಲ್ಲ ನೋಡಿ, ಇಲ್ಲಿ ಹೆಂಗೆ ಅವಲಕ್ಕಿ ತಿಂತಾಳೆ. ಅವಲಕ್ಕಿ ಎಲ್ಲ ಯಾವ ಥರ ಚಳಿದಾಳೆ ನೋಡಿ ಮಂಚದ ಮೇಲೆಲ್ಲ. ಇಡಲಿ. ಸೊ ಫ್ರೆಂಡ್ಸ್, ಇವಾಗ ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿದ್ದೀನಿ. ಇನ್ನೇನು ಇವಾಗ ನಾನು ಡಿನ್ನರ್ಗೆ ಪ್ರಿಪೇರ್ ಮಾಡ್ಕೋಬೇಕು. ಸೊ ಇವತ್ತು ಮೊಸರು ಸಾರು ಮಾಡೋಣ ಅಂತ ಸಿಂಪಲ್ಲಾಗಿ ಅರ್ಜೆಂಟಾಗಿ ಮಾಡ್ಕೋಬೋದು. ಮೊಸರು ಸಾರು ಮಾಡ್ತಾಯಿದ್ದೀನಿ ಇವತ್ತು. ಸೊ ಫ್ರೆಂಡ್ಸ್, ಇವಾಗ ನಮ್ಮ ಪಾಪುಗೆ ಫುಡ್ನ ಪ್ರಿಪೇರ್ ಮಾಡಿ ತಿನ್ನಿಸ್ತಾ ಇದ್ದೀನಿ. ಸೊ ನಮ್ಮ ಚಂದನ ಇವಾಗ ಕಸ ಗುಡಿಸ್ಕೊತಾ ಇದ್ದಾಳೆ. ಆ್ಯಕ್ಚುಲಿ ಇವಾಗ ಗುಡಿಸ್ಬಾರ್ದು ಕಸನ, ಆದರೆ ಗಲೀಜಾಗ್ಬಿಟ್ಟಿದೆ, ತುಂಬ ಎಲ್ಲ ಚೆಲ್ಬಿಟ್ಟಿದ್ದಾಳೆ ನಮ್ಮ ಪಾಪ. ಹೊಲಕ್ಕೆಲ್ಲ ಚೆಲ್ಬಿಟ್ಟಿದ್ದಾಳೆ ಕೆಳಗಡೆ. ಸೊ ಅದಕ್ಕೆ ಕಸ ಗುಡಿಸ್ತಾ ಇದ್ದಾಳೆ. ಇವಾಗ ಫುಡ್ನ ಪ್ರಿಪೇರ್ ಮಾಡಿ ಇಟ್ಟಿದ್ದೀನಿ. ಏನಿಲ್ಲ ಫ್ರೆಂಡ್ಸ್, ಇದೇನಂತಂದರೆ ಚಿತ್ರಾನ್ನಕ್ಕೆ ಒಗ್ಗರಣೆ ಹಾಕೋತೀವಲ್ಲ, ಆ ಥರ ಒಗ್ಗರಣೆ ಹಾಕೊಂಡ್ಬಿಟ್ಟು ಉಪ್ಪು ಮತ್ತು ಸ್ವಲ್ಪ ಖಾರ ಹಾಕ್ಕೊಂಡು, ಸೊ ಸ್ವಲ್ಪ ಬಿಸಿ ಆರಿದ್ಮೇಲೆ ಸ್ವಲ್ಪ ಮೊಸರು ಹಾಕೋಬೇಕು ಅಷ್ಟೇ. ಬಿಸಿ ಬಿಸಿ ಅನ್ನಕ್ಕೆ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಮೊಸರು ಸಾರು. ಅರ್ಜೆಂಟಾಗಿ ಈ ಥರ ನಾವು ಮಾಡ್ಕೊಬೋದು. ಸೊ ಇದನ್ನು ಮಾಡಿದ್ದೀನಿ ಇವತ್ತು ಸಿಂಪಲ್ಲಾಗಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ಇದಕ್ಕೆ ಬೆಳ್ಳುಳ್ಳಿ ಕೂಡ ಹಾಕ್ಬೋದು. ನಾನು ಬೆಳ್ಳುಳ್ಳಿ ಹಾಕಿಲ್ಲ, ಬೆಳ್ಳುಳ್ಳಿ ಹಾಕೋದು ಇನ್ನೂ ಟೇಸ್ಟಾಗಿರುತ್ತೆ, ಸಕ್ಕತ್ತಾಗಿರುತ್ತೆ.
ಸೊ ಫ್ರೆಂಡ್ಸ್ ಇನ್ನೇನು ಊಟ ಮಾಡ್ಕೊತಾ ಇದ್ದೀವಿ. ಸೊ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ದನ್ ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ 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 ಬಾಯ್.